ಸಮಸ್ತ ಅಜಿತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತವ್ರಿಗೆಲ್ಲ ಗಣೇಶ ಅಷ್ಟೇಶ್ವರ ಕೂಡ ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ. ಎಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕ್ಕೆ ಮುಂಚೆ ಎರಡು ಖುಷಿ ವಿಚಾರಗಳು. ಮೊದಲನೇದೇನಪ್ಪ ಅಂದರೆ, ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ ಮತ್ತು ಕಮೆಂಟ್ ಮಾಡ್ತಾರೆ ಅಂತ 5 ಪ್ರೇಕ್ಷಕರಿಗೆ ನಾವು ತಿಂಗಳ ಕೊನೆಯಲ್ಲಿ ಗಿವ್ ಪ್ರಯತ್ನ ಕೊಡ್ತೀವಿ. ಈಗಲೇ ಜೈ ಗಣೇಶ ಅಂತ ಕಮೆಂಟ್ ಮಾಡಿ. ಇನ್ನೊಂದು ಖುಷಿ ವಿಚಾರ ಅಂತ, ನಾವು ಈಗಾಗಲೇ ಫ್ರೀ ಕನ್ಸಲ್ಟೇಷನ್ ಶುರು ಮಾಡಿದ್ವಿ. 9742235554 ಈ ನಂಬರ್ಗೆ ನೀವು ಯಾವಾಗಲಾದರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನು ಪಡ್ಕೊಬೋದು. ಬನ್ನಿ, ಇವತ್ತಿನ ವಿಶೇಷ ಕಾರ್ಯಕ್ರಮ ಏನಪ್ಪ ಅಂದರೆ, ಅನೇಕ ಜನರಿಗೆ ನಿಮ್ಮ ಮೇಲೆ ಇಷ್ಟ ಆಗಿರುತ್ತೆ, ಆದರೆ ಅವರು ಹೇಳ್ಕೊಂಡಿರಲ್ಲ, ಮತ್ತು ಆದರೆ ನಿಮ್ಮನ್ನು ಬಿಟ್ಟು ಹೋಗಿರ್ತಾರೆ. ಮತ್ತು ನಿಮಗೂ ಕೂಡ ಅವ್ರ ಮೇಲೆ ತುಂಬ ಇಷ್ಟ ಆಗಿರುತ್ತೆ, ಆದರೆ ಅವ್ರು ಯಾವುದೇ ಕಾರಣಕ್ಕೂ ನಿಮಗೆ ಪ್ರತಿಕ್ರಿಯೆ ಕೊಡ್ತಾ ಇರಲ್ಲ, ಅಥವಾ ನೀವು ಅವ್ರನ್ನ ಇಷ್ಟಪಟ್ಟಿರ್ತೀರ, ನಿಮ್ಮನ್ನು ಬಿಟ್ಟು ಬೇರೆಯವ್ರು ಯಾರನ್ನೂ ಇಷ್ಟಪಡ್ತಿರ್ತಾರೆ. ಈ ಥರ ಅನೇಕ ರೀತಿ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಮತ್ತು ಮನೆಯಲ್ಲಿ ಅನೇಕ ರೀತಿ ಜಗಳಗಳಿರ್ತವೆ, ಮತ್ತು ವೈಮನಸ್ಸುಗಳಿರ್ತವೆ. ಹಂಗಾಗಿ ವಿಶೇಷವಾಗಿ ಈ ಒಂದು ಹೂವಿನಿಂದ ಮತ್ತು ಈ ಒಂದು ವಸ್ತ್ರದಿಂದ ಯಾವ ರೀತಿ ನಿಮ್ಮ ಇಷ್ಟಪಟ್ಟಂಥ ವಸ್ತುಗಳನ್ನಾಗಿರ್ಬೋದು, ನಿಮ್ಮ ಇಷ್ಟಪಟ್ಟಂಥ ವ್ಯಕ್ತಿಗಳನ್ನಾಗಿರ್ಬೋದು ಯಾವ ರೀತಿ ವಶೀಕರಣ ಮಾಡೋದು ನೋಡೋಣ. ವಿಶೇಷವಾಗಿ ತುಂಬ ಪವರ್ಫುಲ್ ಇದು. ಇದನ್ನು ನೋಡ್ಕೊಳ್ಳಿ. ಇದನ್ನ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು, ಅದಕ್ಕಿಂತ ಮುಂಚೆ ಯಾರು ನಾವು ಹೊಸಬ್ರು ಬಂದಿದ್ರು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡ್ಕೊಳ್ಳಿ. ನಿಮಗೆ ಇಷ್ಟಪಟ್ಟ ವಸ್ತುಗಳಿಗೆಲ್ಲ ಮಾಡ್ಕೊಬೋದು. ವಿಶೇಷವಾಗಿ ಇದಕ್ಕೆ ಬೇಕಾಗಿರೋದು ಏನಪ್ಪ ಅಂದರೆ, ಪೇಪರ್ ತೊಗೊಂಡು ಇಟ್ಕೊಂಡು ಕೆಲವೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತೇಳಿ ವಿಶೇಷವಾಗಿ ಇದರ ಮೇಲೆ ಒಂದು ಫಸ್ಟ್ ಏನು ಮಾಡ್ತೀರ ಅಂದರೆ, ಇದಕ್ಕೆ ಸ್ವಲ್ಪ ಪೇಪರ್ ತೊಗೊಂಡು ಸ್ವಲ್ಪ ಅರಿಶಿನ ತೊಗೊಂಬೇಡಿ. ಅರಿಶಿನ ತೊಗೊಂಡು ನೋಡಿ, ಪೇಪರ್ನ 4 ಮೂಲೆಗೆ ಇಡಬೇಕಾಗತ್ತೆ. ತುಂಬ ಪವರ್ಫುಲ್ ಇದು. ಈ ಥರ 4 ಮೂಲೆಗೆ ಇಟ್ಬಿಡಿ. 4 ಮೂಲೆಗೆ ಇಟ್ಬಿಟ್ಟು ಇದರಲ್ಲಿ ಒಂದು ಮಂತ್ರ ಬರೀರಿ. ಪೆನ್ ತಗೊಂಡು ವಿಶೇಷವಾಗಿ ಓಂ ವಿಭವೇ ವಶಾಯ, ವಿಭವೇ ವಶಾಯ ಈ ಥರ ಓಂ ವಿಭವೇ ವಶಾಯ ಅಂತ ಬರೆದ್ಬಿಟ್ಟು ವಿಶೇಷವಾಗಿ ಇದನ್ನು ಸೈಡ್ ಇಟ್ಕೊಂಬಿಡಿ. ನೋಡ್ಕೊಳ್ಳಿ ಯಾವ್ದು ರೀತಿ ಮಾಡ್ಕೊಳೋದಂತ. ಒಂದು ಹೂವು ತೊಗೊಳ್ಳಿ, ದಾಸವಾಳದ ಹೂವು ಅಥವಾ ಹೂವು ತೊಗೊಂಡು ಇದ್ರೇನು ಮಾಡಬೇಕಪ್ಪ, ನಿಮ್ಮ ಮಧ್ಯದಲ್ಲಿ ನಿಮ್ಗೆ ಏನು ವಸ್ತು ಇಷ್ಟ ಆಗುತ್ತೋ, ಅಥವಾ ಯಾವುದಾದ್ರೂ ವ್ಯಕ್ತಿ ಇದ್ದರೆ ಆ ವ್ಯಕ್ತಿ ರಮೇಶ್ ಅಂತಿದ್ರೆ ರಮೇಶ್ ಅಂತ ಬರೀರಿ. ಈ ಕಡೆ ಇನ್ನೊಂದು ಹೂದಲ್ಲಿ ನಿಮ್ಮ ಹೆಸರು ಬರೀರಿ. ಕಾಣಿಸ್ತಾ ಇದೆಯಾ? ಈ ಥರ ಈ ಕಡೆ ವಸ್ತು ಇಲ್ಲಿ ಈ ಮಧ್ಯದಲ್ಲಿ ಅಕಸ್ಮಾತ್ ಏನಾದರೂ ವಸ್ತು ಇಷ್ಟ ಆದರೆ, ಮನೆಯ ಸಮಸ್ಯೆ ಇದೆ ಅದನ್ನೂ ಬರೀಬೋದು. ವಿಶೇಷವಾಗಿ ನಿಧಾನಕ್ಕೆ ಬರೀರಿ. ಇದು ಬರೆದಾದ್ಮೇಲೆ ಇದಕ್ಕೆ ವಿಶೇಷವಾಗಿ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಓಂ ವಿಭವೇ ನಮಃ ವಶಾಯ ವಶಾಯ ವಶ, ಓಂ ವಿಭವೇ ನಮಃ ವಶಾಯ ವಶ. ನೋಡಿ, ಈ ಥರ ಅರಿಶಿನ ಹಾಕ್ಬಿಟ್ಟು ವಿಶೇಷವಾಗಿ ಇದರಲ್ಲಿ ಇಟ್ಬಿಟ್ಟು ಕೇಳ್ಕೊಂಡು ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಕೇಳಿಕೊಂಡು ಇದನ್ನೇನು ಮಾಡಬೇಕಂತ ಹೇಳ್ತೀನಿ. ವಿಶೇಷವಾಗಿ ಈ ಥರ ಮಾಡಿಸ್ಬಿಡಿ. ತುಂಬ ಪವರ್ಫುಲ್ ಇದೆ. ಓಂ ವಿಭವೇ ನಮಃ ವಶಾಯ ವಶಾಯ ವಶಾಯ. ಇದಕ್ಕೇನು ಮಾಡಿ ಅಂದರೆ, ವಿಶೇಷವಾಗಿ ಒಂದು ಬಟ್ಟೆ ತೊಗೊಳ್ಳಿ. ಒಂದು ಕೆಂಪು ಬಟ್ಟೆ ತೊಗೊಂಡು ಇದಕ್ಕೆ ವಿಶೇಷವಾಗಿ ಈ ಥರ ಹಿಡ್ಕೊಂಡು ದಾರ ತೊಗೊಂಡು ಕಟ್ಬಿಡಿ. ನೋಡಿ, ತುಂಬ ಪವರ್ಫುಲ್ ವಶೀಕರಣ ಮಂತ್ರ ಇದು. ಈ ಥರ ರೆಡಿ ಮಾಡಿ ಇದಕ್ಕೆ ಒಂದು ದಾರ ಕಟ್ಬಿಡಿ. ಓಂ ವಿಭವೇ ನಮಃ ವಶಾಯ ವಶಾಯ ಹೇಳ್ಬೇಕಾದಾಗ ಅವ್ರ ಹೆಸರು ರೆಡಿ ಅಥವಾ ವಸ್ತು ಹೆಸರು ರೆಡಿ. ಓಂ ವಿಭವೇ ನಮಃ ವಶಾಯ ವಶ. ಇದನ್ನ ಎಲ್ಲ ಹಾಕ್ಬೇಕಂತ ಹೇಳ್ತೀನಿ. ವಿಶೇಷವಾಗಿ ಇದನ್ನು ಆ ವ್ಯಕ್ತಿ ಫೋಟೋ ಇದ್ದರೆ ಆ ಫೋಟೋಗೆ 3 ಸರಿ ಕ್ಲೆನ್ಸಿಂಗ್ ಮಾಡೋದು. 1 2 3 ಈ ಥರ 3 ಸರಿ ಕ್ಲೆನ್ಸಿಂಗ್ ಮಾಡಿ ಆ ವ್ಯಕ್ತಿ ಫೋಟೋಗೆ ಇದನ್ನು ತೊಗೊಂಡೋಗ್ಬಿಟ್ಟು ಸೀದಾ ಸ್ಮಶಾನದಲ್ಲಿ, ಅಲ್ಲ ಇದನ್ನು 24 ಗಂಟೆ ನಿಮ್ಮ ಹತ್ರ ಇಟ್ಕೊಂಡಾದಮೇಲೆ ಇದನ್ನು ತೊಗೊಂಡೋಗಿ ಸ್ಮಶಾನದಲ್ಲಿ ಬಿಸಾಕಿ ಬಂದುಬಿಡಿ. ನಿಮ್ಮೆಲ್ಲ ಕೋರಿಕೆಗಳು ಆದಷ್ಟು ಬೇಗ ಈಡೇರಲಿ ಅಂತ ಕೇಳ್ಕೊತ, ಹೆಂಗನ್ನಿಸ್ತು ಅಂತ ಈ ವಿಶೇಷವಾದ ಕಾರ್ಯಕ್ರಮನ ಜೈ ಗಣೇಶ ಅಂತ ಕಮೆಂಟ್ ಮಾಡಿ. ಏನೇ ಅನಿಸಿಕೆ ಅಭಿಪ್ರಾಯಗಳಿದ್ದರೂ ಕೂಡ ಕಮೆಂಟ್ ಮಾಡಿ. ಮುಂದಿನ ಯಾವ ವಿಡಿಯೋ ಬೇಕಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಗಣೇಶ್.